ಟಾಕ್ಸಿಕ್ ಪ್ರೀ ರಿಲೀಸ್ ಇವೆಂಟ್ ವೇಳೆ ಅನಾಹುತ ನಡೆದು ಹೋಗಿದೆ. ಹೈದರಾಬಾದ್ನ ಮಲ್ಲಾರೆಡ್ಡಿ ವಿವಿಯಲ್ಲಿ ಆಗಿರುವಂತಹ ಘಟನೆ ಇದು. ಸ್ಪೀಕರ್ ಸ್ಟ್ಯಾಂಡ್ ಮೇಲೆ ಏರಿದ್ರು ಯಶ್ ಅಭಿಮಾನಿಗಳು. ಆದ್ರೆ ಏಕಾಏಕಿ ಆ ಸೌಂಡ್ ಬಾಕ್ಸ್ನ ಸ್ಟ್ಯಾಂಡ್ ಏನಿದೆ ಕುಸಿದು ಬಿದ್ದಿದೆ. ಟಾಕ್ಸಿಕ್ ಪ್ರೀ ರಿಲೀಸ್ ಇವೆಂಟ್ ವೇಳೆ ಅನಾಹುತವೊಂದು ನಡೆದು ಹೋಗಿದೆ. ಹೈದರಾಬಾದ್ನ ಮಲ್ಲಾರೆಡ್ಡಿ ವಿವಿಯಲ್ಲಿ ಆಗಿರುವಂತಹ ಘಟನೆ ಇದು. ಸ್ಪೀಕರ್ ಸ್ಟ್ಯಾಂಡ್ ಅನ್ನ ಏರಿರ್ತಾರೆ ಯಶ್ ಅಭಿಮಾನಿಗಳು. ಆದ್ರೆ ಏಕಾಏಕಿ ಆ ಸೌಂಡ್ ಬಾಕ್ಸ್, ಆ ಸ್ಪೀಕರ್ದು ಸ್ಟ್ಯಾಂಡ್ ಏನಿತ್ತು ಕುಸಿದು ಬಿದ್ದಿದೆ. ಹೀಗಾಗಿ ಸ್ಟ್ಯಾಂಡ್ ಬಿದ್ದು ಇಬ್ಬರು ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ. ಆದ್ರೆ ಯಾವಾಗ ತಕ್ಷಣವೇ ಅಂದ್ರೆ ವಿದ್ಯಾರ್ಥಿಗಳು ಕೆಳಗೆ ಬಿದ್ರೋ ಯಶ್ ಅವರು ಗಾಬರಿಗೊಂಡ್ರು. ತಕ್ಷಣವೇ ಅವರನ್ನ ವಿಚಾರಿಸಿದ್ದಾರೆ ನಟ ಯಶ್. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಒಂದ್ ಕಡೆ ಇವೆಂಟ್ ಯಶ್ ಅವರು ಸ್ಟೇಜ್ ಮೇಲೆ ಇರುವಂಥದ್ದು, ಮತ್ತೊಂದ್ ಕಡೆ ಯಶ್ ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಆ ಸೌಂಡ್ ಬಾಕ್ಸ್ ಸ್ಟ್ಯಾಂಡ್ ಏನಿರುತ್ತೆ ಅದ್ರ ಮೇಲೆ ಒಂದಷ್ಟು ವಿದ್ಯಾರ್ಥಿಗಳು ಹತ್ತಿದ್ದಾರೆ. ಏಕಾಏಕಿ ಅದು ಕುಸಿದು ಬೀಳುತ್ತೆ. ತಕ್ಷಣವೇ ಅಲರ್ಟ್ ಆಗ್ತಾರೆ ಅಲ್ಲಿರೋರು. ಹಾಗೆ ಯಶ್ ಕೂಡ ಅದನ್ನು ನೋಡಿ ಗಾಬರಿಗೊಂಡ್ರು. ಬಿದ್ದವರನ್ನ ತಕ್ಷಣವೇ ನಟ ಯಶ್ ವಿಚಾರಿಸಿದ್ರು. ಏನೂ ಆಗಿಲ್ವಾ, ಕೇರ್ಫುಲ್ ಅಂತ ಹೇಳಿದ್ರಂತೆ ರಾಕಿಂಗ್ ಸ್ಟಾರ್ ಯಶ್. అది మూవ్ అయింది. మూవ్ అయిన తర్వాత స్టాప్ చేయాలి కదా. కేర్ఫుల్. Is it okay there? Please check. చూడు ನೋಡು ప్లీజ్ చూడండి, కేర్ఫుల్. ప్లీజ్ గెట్ డౌన్ ప్లీజ్. వచ్చేయమ్మా ప్లీజ్. సౌండ్ రోస్టర్ పడినట్టుంది అక్కడ, దయచేసి కొంచెం కేర్ఫుల్గా ఉండండి. అండ్ ఇందాక నుంచి మేము అనౌన్స్ చేస్తూనే ఉన్నాము. ఓకే కదా అక్కడ? ఓకేయా? అందరూ సేఫా? ఓకే. సో అది మూవ్ అయింది. అప్పుడు అట్లీస్ట్ దే షుడ్ హ్యావ్ బీన్ క్వైట్, రైట్? మూవ్ అయిన తర్వాత స్టాప్ చేయాలి కదా. అది మూవ్ అయింది. మూవ్ అయిన తర్వాత స్టాప్ చేయాలి కదా. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮ್ಯಾ. ಹೆಂಗಾಯ್ತು ಈ ದುರಂತ? ವಿದ್ಯಾರ್ಥಿಗಳು ಇಬ್ರು ಏನಿದ್ದಾರೆ, ಸ್ಥಿತಿ ಹೇಗಿದೆ ಸದ್ಯ? ಸೇಫ್ ಆಗಿದ್ದಾರೆ ಹೇಗೆ ಅಂತ? ಹೌದು ಸಿಂಚನ, ಯಶ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಸಿನಿಮಾದ ಈವೆಂಟ್ ಹೈದರಾಬಾದ್ನಲ್ಲಿ ಬಹು ಅದ್ದೂರಿಯಾಗಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಯಶ್ ಸೇರಿದಂತೆ ಸ್ಟಾರ್ ನಟಿಯರು ಭಾಗಿಯಾಗಿದ್ರು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಜನ ಯಶ್ ಅಭಿಮಾನಿ ಫ್ಯಾನ್ಸ್ಗಳು ಸೇರಿದ್ರು. ಈ ಫ್ಯಾನ್ಸ್ ಕ್ರೇಜ್ ಇದೆ ಏನಿದೆ ಅಲ್ವಾ, ಕರ್ನಾಟಕ ಅಲ್ಲದೆ ಬೇರೆ ರಾಜ್ಯದಲ್ಲೂ ನಮ್ಮ ಯಶ್ ಅವರ ಅಭಿಮಾನಿಗಳು ಕ್ರೇಜ್ ಹೇಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಆದ್ರೆ ಈ ಸಮಯದಲ್ಲಿ ಏನ್ ಗೊತ್ತಾ, ಯಶ್ ಅವರು ಸ್ಟೇಜ್ ಮೇಲೆ ಮಾತಾಡ್ತಾ ಇರ್ತಾರೆ ಕಾರ್ಯಕ್ರಮ ಕುರಿತು. ಅವಾಗ ಮಾತಾಡ್ತಿರ್ಬೇಕಾದ್ರೆ ಏಕಾಏಕಿ ಸೌಂಡ್ ಬಾಕ್ಸ್, ಲೈಟಿಂಗ್ ಬಾಕ್ಸ್ ಸ್ಟ್ರಕ್ಚರ್ ಏನಿದೆ ಏಕಾಏಕಿ ಕುಸಿದ್ ಬಿದ್ದಿದೆ. ಈ ಕುಸಿದ್ ಬೀಳ್ತಿದ್ದಂದ್ರೆ ಯಶ್ ಅವರು ಕೆಲ ಕಾಲ ಅಂದ್ರೆ ಏನಾಯ್ತು ಅಂತ ಕೆಲ ಕಾಲ ಗಂಭೀರವಾದ ಆತಂಕದ ವಾತಾವರಣ ನಿರ್ಮಾಣವಾಯಿತು. ತಕ್ಷಣ ಸಮಸ್ಯೆಯನ್ನು ಅರಿತು ಅಲ್ಲಿದ್ದ ಭದ್ರತಾ ಸಿಬ್ಬಂದಿಗಳು ಓಡೋಗ್ಬಿಟ್ಟು ವಿದ್ಯಾರ್ಥಿಗಳನ್ನ ವಿಚಾರಿಸ್ತಾರೆ. ಆಮೇಲೆ ವೇದಿಕೆ ಮೇಲೆ ಗಾಬರಿಯಿಂದ ಕಿತ್ತಾಡ್ಬಿಟ್ಟು ಯಶ್ ಅವರು ಏನಾಯ್ತು ಓಕೆನಾ ಓಕೆನಾ ಅಂತ ವಿಚಾರಿಸೋದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ನಿನ್ನೆ ರಾತ್ರಿಯಿಂದ ಹರಿದಾಡ್ತಿದೆ. ಸದ್ಯ ಈ ಘಟನೆಯಿಂದ ಏಕಾಏಕಿ ಸೌಂಡ್ ಬಾಕ್ಸ್ ಸ್ಟ್ರಕ್ಚರ್ ಏನಿದೆ ಅದು ಬಿದ್ದಿದ್ರಿಂದ ಇಬ್ರು ಗಂಭೀರವಾಗಿ ಗಾಯವಾಗಿದ್ದು ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಸಿಂಚನ. ಓಕೆ, ಥ್ಯಾಂಕ್ ಯು ರಮ್ಯಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. అది మూవ్ అయింది.
మూవ్ అయిన తర్వాత స్టాప్ చేయాలి కదా. ఏయ్ కేర్ఫుల్. ఇస్ ఇట్ ఓకే దేర్? ప్లీజ్ చెక్. చూడు చూడు ప్లీజ్ చూడండి, కేర్ఫుల్. ప్లీజ్ గెట్ డౌన్ ప్లీజ్. వచ్చేయమ్మా ప్లీజ్. సౌండ్ రోస్టర్ పడినట్టుంది అక్కడ, దయచేసి కొంచెం కేర్ఫుల్గా ఉండండి. అండ్ ఇందాక నుంచి మేము అనౌన్స్ చేస్తూనే ఉన్నాము. ఓకే కదా అక్కడ? ఓకేయా? అందరూ సేఫా? ఓకే. సో అది మూవ్ అయింది, అప్పుడు అట్లీస్ట్ దే షుడ్ హ్యావ్ బీన్ క్వైట్, రైట్?